ಇದರದೇ ಪರಿಣಾಮ ಬೆಳಗಾವಿಯಲ್ಲೂ ಕೂಡ ಆಗ್ತಾ ಇದೆ. ಬೆಳಗಾವಿಯಲ್ಲೂ ಕೂಡ ಘಟ್ಟ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಮಳೆ ಆಗ್ತಾ ಇರೋ ಪರಿಣಾಮ, ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಪರಿಣಾಮ ಆಗ್ತಾ ಇರೋದ್ರಿಂದ ಮಳೆಯಿಂದ ಘಟಪ್ರಭಾ ನದಿಯ ಅಬ್ಬರ ಹೆಚ್ಚಾಗಿದೆ. ಸುಣಧೋಳಿ ಗ್ರಾಮಕ್ಕೆ ಈಗ ಘಟಪ್ರಭಾ ನದಿ ನೀರು ಹರಿದಿದೆ. ಜಡಿಸಿದ್ದೇಶ್ವರ ದೇವಸ್ಥಾನ, ಉದ್ದಮ್ಮ ದೇಗುಲ ಜಲಾವೃತವಾಗಿದೆ. ಮೂಡಲಗಿ ತಾಲೂಕಿನ ಸುಣಧೋಳಿ ಗ್ರಾಮದ ಜಡಿಸಿದ್ದೇಶ್ವರ ದೇಗುಲ ಮತ್ತು ಗೋಕಾಕ ತಾಲೂಕಿನ ಉದಗಟ್ಟಿ ಗ್ರಾಮದ ಉದ್ದಮ್ಮ ದೇಗುಲ ದೇವಸ್ಥಾನ ಆವರಣದ ಮಳಿಗೆಗಳಿಗೂ ಕೂಡ ನೀರು ನುಗ್ಗಿದೆ. ನೀರಿನಲ್ಲಿಯೇ ದೇವಸ್ಥಾನದ ಅರ್ಚಕರು ಪೂಜೆಯನ್ನ ಮಾಡ್ತಾ ಇದ್ದಾರೆ. ಈ ದೃಶ್ಯವನ್ನ ನೋಡ್ತಾ ಇದ್ದೀರಾ ನೀವು. ನೀರಿನಲ್ಲಿಯೇ ದೇವಸ್ಥಾನದ ಅರ್ಚಕರು ಈಗ ಪೂಜೆಯನ್ನು ಮಾಡಕ್ಕೆ ಹೋಗಿದ್ದಾರೆ, ನಿಲ್ಲಿಸಬಾರದು ಅಂತ ಹೇಳಿ. ಏನೇ ಆದರೂ ಕೂಡ ಒಳಗಡೆ ಹೋಗಿ ಪೂಜೆ ಮಾಡಿ ಬರೋಣ ಅಂತ ಹೇಳಿ. ಈಗ ಮೊಣಕಾಲುದ್ದ ನೀರಿದೆ ಅವರಿಗೆ. ಸೊ ದೇವಸ್ಥಾನದ ಆವರಣದ ಒಳಗೆಗೂ ಕೂಡ ಮಳಿಗೆಗಳು ಕೂಡ ಎಲ್ಲ ಈಗ ನೀರಿನಿಂದ ಆವೃತವಾಗೋಗಿದೆ. ಗೋಕಾಕ ತಾಲೂಕಿನ ಉದಗಟ್ಟಿ ಗ್ರಾಮದ ಉದ್ದಮ್ಮ ದೇಗುಲ, ಇನ್ನೊಂದು ಕಡೆಗೆ ಮೂಡಲಗಿ ತಾಲೂಕಿನ ಸುಣಧೋಳಿ ಗ್ರಾಮದ ಜಡಿಸಿದ್ದೇಶ್ವರ ದೇಗುಲ ಸಂಪೂರ್ಣವಾಗಿ ಈಗ ಘಟಪ್ರಭಾ ನದಿ ನೀರು ಅಲ್ಲಿ ನುಗ್ಗಿ ದೇವಸ್ಥಾನವನ್ನು ಕೂಡ ಆವರಿಸಿಕೊಂಡ್ಬಿಟ್ಟಿದೆ. ಅದರ ಮಧ್ಯದಲ್ಲೇ ಅರ್ಚಕರು ಹೋಗಿ ಗರ್ಭಗುಡಿಯಲ್ಲಿ ಹೋಗಿ ಪೂಜೆಯನ್ನು ಮಾಡ್ತಾ ಇದ್ದಾರೆ.